ಇರ್ತಕ್ಕ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂತ ಈಜು ಕೂಡ ಸಾಕಷ್ಟು ಇವತ್ತೇನದ ಬಳಕೆ ಆಗ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಆದರೆ ಇದಕ್ಕೆ ಬಂದಿರತಕ್ಕಂತ ದಿನನಿತ್ಯದ ಬಳಕೆ ಹಣವನ್ನು ಸಂಗ್ರಹ ಮಾಡಿ ಇದರ ಅಭಿವೃದ್ಧಿಗೆ ಬಳಕೆ ಆಗ್ಬೇಕಂತಕ್ಕಂಥದ್ದು ನಂದು ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತಿದ್ದೀನಿ. ಶೌಚಾಲಯ ಸ್ವಚ್ಛತೆ ಇಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಆಮೇಲೆ ಇಲ್ಲಿ ಸಾಯಂಕಾಲ ಬಂದ್ರು ಮಹಿಳೆಯರಿಗೆ ಕೂಡ ಸುರಕ್ಷಿತವಾದ ಸ್ಥಳ ಇಲ್ಲ, ಸರಿಯಾಗಿ ಲೈಟ್ ನ ವ್ಯವಸ್ಥೆ ಇಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಇದು ಬಂದಿರತಕ್ಕಂಥ ಅನುದಾನ ಏನದ ಅಂದ್ರೆ ಬಳಕೆಗೆ ಯೂಸ್ ಆಗ್ತಕ್ಕಂಥ ಕೆಲಸ ಆದ್ರೆ ಇಲ್ಲದಿದ್ರೆ ಮುಂದಿನ ದಿವಸದಲ್ಲಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭಕ್ಕೆ ಎಚ್ಚರಿಕೆ. ನಾವು ಯಾದಗಿರಿ ಪಟ್ಟಣದ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಸುಡು ಬಿಸಿಲಿನಲ್ಲಿ ದೇಹವನ್ನು ತಂಪಾಗಿಸಿಕೊಳ್ಳಿಕ್ಕೆ ಈಜುಕೊಳಕ್ಕೆ ಬರಬೇಕಂತ ನಾವು ಕುಟುಂಬ ಸಮೇತವಾಗಿ ಬಂದಾಗ ನಾವಿಲ್ಲಿ ನೋಡಿದ್ದೇನೆಂದರೆ ಸರಿಯಾದ ಬಾತ್ರೂಮ್ಗಳಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಗಲೀಜಾಗಿದೆ. ಕೆಲವರು ವಾಶ್ ಬೇಸಿನಲ್ಲಿ ಗುಟ್ಕಾ ತಿಂದು ಉಳಿತನ್ನು ನಾವು ನೋಡಿರ್ತೇವೆ. ಹಾಗೂ ಮಹಿಳೆಯರಿಗೂ ಕೂಡ ಶೌಚಾಲಯ ವ್ಯವಸ್ಥೆ ಕರೆಕ್ಟ್ ಇಲ್ಲ, ಕ್ಲೀನ್ ಇಲ್ಲ, ಮೇಲ್ಗಡೆಲ್ಲ ಜೀಡಿ ಇದೆ. ಹಾಗಾಗಿ ಈಗ ಈ ಬೇಸಿಗೆ ದಿನಗಳಲ್ಲಿ ಒಳ್ಳೆ ಆದಾಯ ಬರ್ತದೆ. ಇದಕ್ಕೆ ಈ ಒಂದು ಬರುವ ಆದಾಯವನ್ನ ಈ ಈಜುಕೊಳದ ಡೆವಲಪ್ಮೆಂಟ್ಗಾಗಿ, ಅಭಿವೃದ್ಧಿಗಾಗಿ ಅದನ್ನು ಬಳಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಇನ್ನೂ ಒಳ್ಳೆ ಸ್ವಚ್ಛವಾದಂಥ ಈಜುಕೊಳ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಈ ವಿಷಯವಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಆ ರೀತಿಯಾಗಿ ಬಂದಂಥ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸದ್ಬಳಕೆ ಆಗ್ಬೇಕಂತ ನಾನು ಈ ಮೂಲಕ ಆಗ್ರಹಿಸ್ತೇನೆ. ಹಾಗೆ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಸಮ್ಮುಖದಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಒಂದು ಕಿವಿ ಹಿಂಡುವಂತಹ ಒಂದು ಪ್ರತಿಭಟನೆ ಮಾಡುವಂತಹ ಕ್ರಮಕ್ಕೆ ನಾವು ಕೈಗೊಳ್ಬೇಕಾಗ್ತಂತ ಹೇಳಿಕ್ಕೆ ಇಷ್ಟಪಡ್ತೇನೆ.